ಕೋತಿ ಮತ್ತು ಮೊಸಳೆ. ಒಂದು ಕಾಲದಲ್ಲಿ ಒಂದು ಬೃಹತ್ ಮಾವಿನ ಮರದ ಮೇಲೆ ಬುದ್ಧಿವಂತ ಕೋತಿಯೊಂದು ವಾಸಿಸುತ್ತಿತ್ತು. ಆ ಮರ ತುಂಬಾ ರುಚಿಯಾದ ಮಾವಿನ ಹಣ್ಣುಗಳಿಂದ ತುಂಬಿತ್ತು. ಕೋತಿಗೆ ಆ ಹಣ್ಣುಗಳೆಂದರೆ ತುಂಬಾ ಇಷ್ಟ. ಅವುಗಳನ್ನು ಪ್ರತಿದಿನ ತಿನ್ನುತ್ತಿತ್ತು. ಒಂದು ದಿನ ಒಂದು ಮೊಸಳೆ ನದಿಯ ತೀರಕ್ಕೆ ಬಂದು ಹಸಿವಿನಿಂದ ಬಳಲುತ್ತಿತ್ತು. ದಯಾಮಯಿ ಕೋತಿ ಇದನ್ನು ಗಮನಿಸಿ ಮೊಸಳೆಗೆ ಹಣ್ಣುಗಳನ್ನು ಕೊಟ್ಟಿತು. ಸ್ನೇಹಿತನೇ, ನೀನು ಹಸಿವಿನಿಂದ ಇದ್ದೀಯೆಂದು ತೋರುತ್ತದೆ. ಇಲ್ಲಿರುವ ಕೆಲವು ಮಾವಿನ ಹಣ್ಣುಗಳನ್ನು ತಿನ್ನು ಎಂದಿತು ಕೋತಿ. ಮೊಸಳೆ ಸಂತೋಷದಿಂದ ಹಣ್ಣುಗಳನ್ನು ತಿಂದಿತು. ನಂತರ ಪ್ರತಿದಿನವೂ ಬರುತ್ತಿತ್ತು. ಬಲು ಬೇಗನೆ ಕೋತಿ ಮತ್ತು ಮೊಸಳೆ ಉತ್ತಮ ಸ್ನೇಹಿತರಾದರು. ಪ್ರತಿದಿನ ಕೋತಿ ಹಣ್ಣುಗಳನ್ನು ಕೊಡುತ್ತಿತ್ತು. ಅವರಿಬ್ಬರೂ ತುಂಬಾ ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದರು. ಒಂದು ದಿನ ಮೊಸಳೆ ತನ್ನ ಪತ್ನಿಗೆ ಈ ಸ್ನೇಹಿತನ ಬಗ್ಗೆ ಹೇಳಿತು. ಆದರೆ ಮೊಸಳೆಯ ಹೆಂಡತಿ ಅತಿಯಾಸೆಯನ್ನು ಹೊಂದಿದ್ದಳು. ಅವಳು ಹೇಳಿದಳು, ಅಷ್ಟು ರುಚಿಯಾದ ಮಾವಿನ ಹಣ್ಣುಗಳನ್ನು ಪ್ರತಿದಿನ ತಿನ್ನುವವನ ಹೃದಯವೂ ಇನ್ನಷ್ಟು ರುಚಿಯಾಗಿರಬೇಕು. ಅವನ ಹೃದಯವನ್ನು ನನಗೆ ತಂದುಕೊಡು. ಮೊಸಳೆ ಬೇಸರದಿಂದ ತಾನು ಇಚ್ಛೆಯಿಲ್ಲದೆಯೇ ಪತ್ನಿಗೆ ಅನುಮತಿ ಕೊಟ್ಟು ಕೋತಿಯ ಬಳಿ ಬಂದು ಹೇಳಿತು, ಸ್ನೇಹಿತನೇ, ನನ್ನ ಹೆಂಡತಿ ನಿನ್ನನ್ನು ಭೇಟಿಯಾಗಲು ಬಯಸುತ್ತಿದ್ದಾಳೆ. ನಮ್ಮ ಮನೆಗೆ ಬಾ. ಕೋತಿ ಒಪ್ಪಿಕೊಂಡು ಮೊಸಳೆಯ ಮೇಲೇರಿತು. ಮಧ್ಯ ನದಿಯಲ್ಲಿ ಮೊಸಳೆ ತನ್ನ ನಿಜ ಉದ್ದೇಶವನ್ನು ಹೇಳಿತು. ನನ್ನ ಹೆಂಡತಿ ನಿನ್ನ ಹೃದಯ ತಿನ್ನಲು ಬಯಸುತ್ತಿದ್ದಾಳೆ. ಆದ್ದರಿಂದ ನಿನ್ನನ್ನು ಅಲ್ಲಿಗೆ ಕರೆದೊಯ್ಯುತ್ತಿದ್ದೇನೆ. ಚುರುಕಾಗಿ ಯೋಚಿಸಿದ ಬುದ್ಧಿವಂತ ಕೋತಿ ಹೇಳಿತು, ಅಯ್ಯೋ, ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟಿದ್ದೇನೆ. ನಾನೀಗ ಮರದ ಬಳಿಗೆ ಹೋದರೆ ಹೃದಯವನ್ನು ತೆಗೆದುಕೊಂಡು ಬರುತ್ತೇನೆ ಎಂದಿತು. ಮೊಸಳೆ ಅದನ್ನು ನಂಬಿ ಮರದ ಬಳಿ ಕರೆದುಕೊಂಡು ಬಂದಿತು. ಮರದ ಬಳಿಗೆ ಬಂದ ತಕ್ಷಣ ಕೋತಿ ಮರದ ಮೇಲೆ ಹಾರಿಹೋಗಿ ಹೇಳಿತು, ನೀನು ನನಗೆ ಮೋಸ ಮಾಡಿದೆ. ನಾನು ಇಂದಿನಿಂದ ನಿನ್ನ ಸ್ನೇಹವನ್ನು ಮುಂದುವರಿಸಲು ಸಾಧ್ಯವಿಲ್ಲ. ಇಲ್ಲಿಂದ ಹೋಗು, ಮತ್ತೆ ಬರಬೇಡ ಎಂದಿತು ಚಾತುರ್ಯವಂತ ಕೋತಿ. ಮೊಸಳೆಗೆ ನಾಚಿಕೆಯಾಗಿ ಅಲ್ಲಿಂದ ತಿರುಗಿ ಹೋಯಿತು. ಈ ಕಥೆಯ ನೀತಿ: ಅಪಾಯದ ವೇಳೆ ಬುದ್ಧಿವಂತಿಕೆ ಮತ್ತು ಚಾತುರ್ಯದಿಂದ ನಡೆದುಕೊಳ್ಳಬೇಕು. ನಿಜವಾದ ಸ್ನೇಹಿತನೊಬ್ಬನು ಯಾವತ್ತೂ ನಿನಗೆ ಹಾನಿ ಮಾಡುವುದಿಲ್ಲ.